ಮಾಡ್ತಾ ಇರಲಿ, ಮೈಸೂರು ಮಾಡ್ತಾ ಇರಲಿ, ಅವ್ರ ಮೂಲ ಮನೆ ಏನಿದೆ ಆ ಮನೆಯ ಅಡ್ರೆಸ್ಗೆ ಅವನ ಹೆಸರನ್ನು ನೋಂದಣಿ ಮಾಡಿಸಿ ಆನ್ಲೈನ್ ಇಲ್ಲ ಆಫ್ಲೈನ್, ಅಂದರೆ ಆನ್ಲೈನಲ್ಲೂ ಮಾಡ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲಿದೆ ಅದನ್ನು ಮಾಡಬೇಕು. ಒಂದು ಓಟು ಗಟ್ಟಿ ಮಾಡಬೇಕು. ಎರಡನೇದು ಆ ಕುಟುಂಬಕ್ಕೆ ಅವ್ರು ಏನು ಯಾವ ಸಮಾಜಕ್ಕೆ ಸೇರಿದ್ದಾರೆ ಅವ್ರಿಗೆ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡಲಿಕ್ಕೆ ಎಲ್ಲ ಸಮಾಜದವ್ರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಂಕಲ್ಪ. ಇದಕ್ಕೆ ರಾಹುಲ್ ಗಾಂಧಿ ಅವರು ನಮ್ಮ ತೆಲಂಗಾಣ ಮಾದರಿಯಲ್ಲಿ ನೀವು ಸರ್ವೆ ಮಾಡಬೇಕು ಅಂತೇಳಿ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ 22ಕ್ಕೆ ಅಲ್ಲ, ಈಗ ಇದಕ್ಕೂ ತೆಲಂಗಾಣ ಹೋಗ್ಬೇಕು. ಈಗ ತೆಲಂಗಾಣಗೆ ಒಂದು ಟೀಮು ಹೋಗಿ ಬರ್ತಾ ಇದೆ. ನಾವು 22ನೇ ತಾರೀಕಿಂದ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಮುಂಚಿತವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಜ್ಜಾಗಬೇಕು. ನಾವು ಎಷ್ಟೋ ಜನಕ್ಕೆ ಪಕ್ಷದಲ್ಲಿ ಕೆಲಸ ಕೊಟ್ಟಿದ್ದೇವೆ, ಬ್ಲಾಕಲ್ಲಿ ಕೆಲಸ ಕೊಟ್ಟಿದ್ದೇವೆ, ಗ್ಯಾರಂಟಿ ಕಮಿಟಿ ಕೆಲಸ ಕೊಟ್ಟಿದ್ದೇವೆ, ಬೇಕಾದಷ್ಟು ನಾಮಿನೇಷನ್ ಮಾಡಿದ್ದೇವೆ. ಇನ್ನೂ ಒಂದಷ್ಟು ನಾಮಿನೇಷನ್ ಮಾಡಲಿಕ್ಕೆ ಈಗಾಗಲೇ ಪಟ್ಟಿ ಕೂಡ ಸಿದ್ಧತೆ ಇದೆ. 3-4 ದಿನದಲ್ಲಿ ಯಾವತ್ತು ಬೇಕಾದ್ರೂ ಅನೌನ್ಸ್ಮೆಂಟ್ ಆಗ್ಬೋದು. 1000 ಜನಕ್ಕೆ 700-800 ಜನಕ್ಕೆ ಕಾರ್ಯಕರ್ತರಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರಿಗೆ ನಾಮಿನೇಟ್ ಮಾಡೋಕೆ ಕೂಡ ಈಗಾಗಲೇ ಪಟ್ಟಿ ಸಿದ್ಧತೆ ಆಗಿದೆ. ಒಂದು 30 ಜನಕ್ಕೆ 30-35 ಜನಕ್ಕೆ ಕೆಲವು ಬೋರ್ಡ್ ಸಣ್ಣದಿತ್ತು, ಒಂದು 15 ಜನಕ್ಕೆ ವೈಸ್ ಪ್ರೆಸಿಡೆಂಟು, ಒಂದು 30 ಜನಕ್ಕೆ ಒಂದು 40 ಜನ, ಅದಕ್ಕೂ ಕೂಡ ಪಟ್ಟಿ ಸಿದ್ಧತೆಯಾಗಿ ನಮ್ಮ ಹೈಕಮಾಂಡ್ಗೆ ಹೋಗಿದೆ. ಅವರು ಇದನ್ನು ಪರಿಶೀಲನೆ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಒಂದು 5 ಬಾರಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ, ರಿಸರ್ಚ್ ಮಾಡಿದ್ದಾರೆ. ನಮ್ಮ AC ಸೆಕ್ರೆಟರಿಗಳು ಕೂಡ ಯಾರು ಆಕ್ಟಿವ್ ಆಗಿದ್ದಾರೋ ಇಲ್ಲೋ ಅನ್ನೋದು ಕೂಡ ನೋಡಿದ್ದಾರೆ. ಬಹಳ ಹಾರತೆ ಇದ್ದವರು ಸುಮಾರು ಒಂದು 4-5 ಸಾವಿರ ಜನ ಇದ್ದಾರೆ. ಚೇರ್ಮನ್ ಕೇಳಿದ್ರೆ 3-4 ಸಾವಿರ ಜನ ಇದ್ದಾರೆ. ಬಟ್ ಏನ್ ಮಾಡ್ತೀರಿ, ಒಂದು 40 ಈಗಾಗಲೇ MLAಗಳನ್ನ ಕಾರ್ಯಕರ್ತರನ್ನ ಟಿಕೆಟ್ ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಕೊಡಕ್ಕಾಗದೇ ಇದ್ದವರು ಮತ್ತೊಂದೆಲ್ಲ ಸೇರಿ ಈಗಾಗಲೇ ಒಂದು 60-70-80 ಜನ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಕೆಲವರು ಮಾಡಬೇಕಾಗ್ತದೆ. ಅದು ಕೂಡ ಈ ಸದ್ಯದಲ್ಲೇ ಈಗ ಅನೌನ್ಸ್ಮೆಂಟ್ ಕೂಡ ಆಗ್ತದೆ. ಅದು ಟ್ಯಾಬ್ಲೇಷನ್ ನಡೀತಾ ಇದೆ. ಜಾತಿ ಮತ್ತೊಂದು ವಿಚಾರದಲ್ಲಿ ಎಲ್ಲ ಕಮಿಟಿಗಳು ಕೂಡ ಈಕ್ವಲ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳು ಕೆಲವು ಸಲಹೆ ಕೊಟ್ಟಿದ್ದರಿಂದ ನಮ್ಮ ACC ಸೆಕ್ರೆಟರಿಗಳು ಎಲ್ಲ ಡಿಫಿನೆಟ್ ಕ್ಯಾಂಡಿಡೇಟ್ಸ್ ಹತ್ರ MLAಗಳ ಹತ್ರ ಅವರೇ ನೇರವಾಗಿ ಮಾತಾಡಿ ಹೆಸರುಗಳು ಕೂಡ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮ ಸಲಹೆಗಳನ್ನು ಕೊಡ್ತಾ ಇದ್ದೇವೆ. ಬಟ್ ಕೆಲವರು ಸೇರದೆ ಇರ್ಬೋದು. ಮುಂದಕ್ಕೆ ಇನ್ನ ಸೆಕೆಂಡ್ ಟರ್ಮ್ ಕೂಡ ನಾವು ಮಾಡ್ತೀವಿ. ಆಗ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಕೊಡುವಂಥ ಕೆಲಸ, ಪಕ್ಷದಲ್ಲೂ ಕೂಡ ಕೆಲಸ ಕೊಡುವಂತ ಮಾಡ್ತೀವಿ. ಸೊ ಅದರಿಂದ ನೀವು ಯಾರು ಅದರಲ್ಲಿ ಗಾಬರಿ ಕೊಡುವಂಥ ಸಂದರ್ಭ ಅವಕಾಶ ಏನು ತಲೆ ಕೆಡಿಸ್ಕೋಬೇಕಾದ್ದೇನಿಲ್ಲ. MLC ಆಗೋಕೆ ಎಷ್ಟು ಇಂಟ್ರೆಸ್ಟು, ಆದ್ಮೇಲೆ ಪಕ್ಷದ ಕೆಲಸಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅವರೆಲ್ಲ ಕೆಲವು MLA ಕ್ಯಾಂಡಿಡೇಟ್ಗಳಿಗೆ ಜವಾಬ್ದಾರಿ ವಹಿಸ್ತಾರೆ. ಅದು ಎಲೆಕ್ಷನ್ ಆದ್ಮೇಲೆ ಕೆಲವರು ಇಂಟ್ರೆಸ್ಟ್, ಕೆಲವು ಎಲೆಕ್ಷನ್ಸ್ ಆದ್ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಕೆಲವರು ಸೀರಿಯಸ್ ಆಗಿ ತಗೊಂಡ್ಕೊಂಡಿದ್ದಾರೆ. ನಾನಿಲ್ಲ ಅಂತ ನಾನು ಹೇಳುವುದಿಲ್ಲ. ಸೊ ಅದಕ್ಕೆ ನಮ್ಮ ನಾಯಕರು ನಾನೇ ಬರ್ತೀನಿ ಅಂತೇಳಿ ಈ ವಿಚಾರಕ್ಕೆ ಕೆಲವರೆಲ್ಲ ತೀರ್ಮಾನ ಮಾಡಿದ್ದಾರೆ. ನಾಳೆ ನಮ್ಮ ACC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಕೂಡ ಬಂದು ಈ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರಬೇಕು, ಒಂದು ದೊಡ್ಡ ಸಭೆ ಮಾಡಬೇಕು, ರ್ಯಾಲಿ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಇದೆ. ನಾನು ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದ್ದೇನೆ. ನನಗೆ ಫೋನಲ್ಲಿ, ನಾನು ನಿಮಗೆ ಮೈಕ್ನಲ್ಲಿ, ಮಾಧ್ಯಮದಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಏನು ಹೇಳಿದ್ದೀನಿ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ರಾಷ್ಟ್ರೀಯ ನಾಯಕರು ಬಂದಾಗ ನಾವು ಬೆಂಗಳೂರು ಡಿವಿಷನ್, ಬೆಂಗಳೂರು, ರಾಮನಗರ ಇಲ್ಲ ಸೌತ್, ಈಗ ಬೆಂಗಳೂರು ಸೌತು, ಬೆಂಗಳೂರು ಉತ್ತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಈ ಸುತ್ತಮುತ್ತಲು ಹತ್ತಿರ ಇರುವಂಥ ಜಿಲ್ಲೆಯಿಂದ ನಮ್ಮ ನಾಯಕರಿಗೆ ಪುಷ್ಟಿ ಕೊಡುವಂಥ ಕೆಲಸ, ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಈ ಪೂರ್ವಭಾವಿ ಸಭೆನ ನಾವು ಕರೆದಿದ್ದೇವೆ. ಈ ಸಭೆಗೆ ಬಂದು ಸುಮ್ಮನೆ ಏನೋ ಕೆಲವು ಸಭೆಗಳಿಗೆ ಕೆಲವರು ಏನು ಮಾಡ್ತಾ ಇದ್ದಾರೆ, 100-200 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡ್ಬರೋದು, ಇವೆಲ್ಲ ಕೂಡ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮಂತವ್ರು ಬೇಡ ಇರೋ ವಿಚಾರ ಹೇಳ್ತಾರೆ. ನೇರವಾಗಿ ಕಾರ್ಯಕರ್ತರು
ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು, ಮತದಾರರು ನಮ್ಗವ್ರು ಮಾತ್ರ ಬೇಕು. ಇದು ನಾವು ಎಚ್ಚರಿಕೆಯಿಂದ ಇರಬೇಕು. ಸೊ ಈ ದೃಷ್ಟಿಯಿಂದ ನಾನು ಪೂರ್ವಭಾವಿ ಸಭೆಯನ್ನ ಇವತ್ತು ಇಲ್ಲಿಗೆ ಕರೆದಿದ್ದೇನೆ. ಈ ಮಧ್ಯದಲ್ಲಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಬೆಂಗಳೂರು ಎಲೆಕ್ಷನ್ ಕೂಡ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಾನು ಸಿಟಿ MLA ಗಳ ಹತ್ರ ಮಾತಾಡಿ 5 ಕಾರ್ಪೊರೇಷನ್ ಅಂತ ತೀರ್ಮಾನ ಮಾಡಿದ್ದೇವೆ. ಈಗ ಡೇಟು ನಿನ್ನೆಯಿಂದ ಮೀಟರ್ ರನ್ ಆಗಿದೆ. ನಾನು 3-4 ದಿನದಲ್ಲೇ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಯಾವತ್ತು ಎಲೆಕ್ಷನ್ ಮಾಡ್ತೀನಿ ಅಂತ ಅಫಿಡವಿಟ್ ಕೂಡ ಫೈಲ್ ಮಾಡ್ತಾ ಇದ್ದೀನಿ. 2ನೇ ತಾರೀಕಿಂದ ಅಷ್ಟೊತ್ತಿಗೆ, ನವೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಸೀಕ್ವೆನ್ಸು ರಿಸರ್ವೇಶನ್ ಆದಿಯಾಗಿ ಮುಗಿಸ್ಲಿಕ್ಕೆ ಪಬ್ಲಿಕ್ ಅಬ್ಜೆಕ್ಷನ್ ಕರೆದು ಏನೇನು ಬೇಕು ಅದಕ್ಕೆಲ್ಲ ಮಾಡಲಿಕ್ಕೆ ಯಾವ ರೀತಿ ಡಿಲಿಮಿಟೇಷನ್ ಪ್ರೋಸೆಸ್ ಯಾವ ರೀತಿ ಆಗಬೇಕು ಅಂತ ಕೂಡ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಒಂದು 15 ದಿನ ಯಾರು ಪಬ್ಲಿಕ್ಸ್ ಏನಾದ್ರು ಅಬ್ಜೆಕ್ಷನ್ಸ್ ಹಾಕಿದ್ರೆ ಅಬ್ಜೆಕ್ಷನ್ ಹಾಕಿ ಕೂಡ ಅವಕಾಶ ಮಾಡಿಕೊಡ್ತೇವೆ. ಎಲೆಕ್ಟ್ರಲ್ ರೋಲ್ ಕೂಡ ಅದಕ್ಕೆ ತಯಾರಾಗ್ತದೆ. ಈ ಎಲೆಕ್ಟ್ರಲ್ ರೋಡ್ ತಯಾರು ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಅಸೆಂಬ್ಲಿ ಕ್ಷೇತ್ರದಲ್ಲಿ, ನಿಮ್ಮ ವಾರ್ಡಲ್ಲಿ, ನಿಮ್ಮ ಬೂತಲ್ಲಿ ನಿಂತ್ಕೊಂಡು ಹೀಗೆ ನೀವೆಲ್ಲ ಇದನ್ನ ಸಿದ್ಧತೆ ಮಾಡ್ಕೋಬೇಕು. ಈಗ ತರ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ BLAಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ನಾನು ಸೈನ್ ಹಾಕ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಸೊ ಎಲ್ಲ ಕ್ಯಾಂಡಿಡೇಟ್ ಯಾರ್ಯಾರು ಇದಕ್ಕೆ ಇಂಟ್ರೆಸ್ಟ್ ತಗೊಳ್ತಾರೆ ಅವ್ರ ಕ್ಯಾಂಡಿಡೇಟ್ಗಳಾಗಿರ್ತಾರೆ. ಯಾರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲೋ ಅವ್ರಿಗೆ ಈ ಚುನಾವಣೆ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ನಾವು ಆಲ್ಟರ್ನೇಟಿವ್ ನಾವು ಮಾಡ್ಕೊಳ್ಬೇಕಾಗ್ತದೆ. ಪ್ರತಿ ಬೂತ್ನಲ್ಲೂ ಕೂಡ ಯಾರು ಹೊರಗಡೆ ಇರ್ತಾರೆ, ಮತ್ತೊಂದು ಇರ್ತಾರೆ, ಅದಕ್ಕೆಲ್ಲ ಕೂಡ ನಾವು ಓಟಲ್ಲಿ ಸೇರಿಸಂಥದ್ದು ಒಂದು ಓಟು, ಒಬ್ರಿಗೊಂದು ಓಟ್ ಇರ್ತದೆ. ಆ ಓಟನ್ನ ಅವರ ಸ್ವಂತ ಊರಿನಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆನ ಮಾಡಿಸ್ಬೇಕಾಗ್ತದೆ. ಈ ಮಧ್ಯದಲ್ಲಿ ನಮ್ಮ ಪಕ್ಷ ಈ ಸೆನ್ಸಸ್ ವಿಚಾರದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಸೆನ್ಸಸ್ ಮಾಡಿ ಇದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ನಮ್ಮ ಸರ್ಕಾರ ಪಕ್ಷ ಕೂಡ ಒಂದು ಅಭಿಪ್ರಾಯ ಬಂತು. 10 ವರ್ಷದ್ದು ಅದು ವಿಚಾರ ನೀವು ಹೊಸಗೆ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಕೊಂಡು ಪಕ್ಷ ಕೂಡ ಮಾರ್ಗದರ್ಶನ ಕೊಡ್ತು. ಇದು ಕೂಡ ಇದೆ. ಇದು ನನಗೆ ರಾಹುಲ್ ಗಾಂಧಿ ಅವರು ಏನು ದೀಕ್ಷೆ ಕೊಟ್ಟಿದ್ದಾರೆ ಅಂದ್ರೆ, ಇಡೀ ಸಿಸ್ಟಮ್ಗೆ ನಮ್ಮ ಆಚಾರ ವಿಚಾರವನ್ನು ನಮ್ಮ ಕಾರ್ಯಕರ್ತರು ಪ್ರಚಾರ ಮಾಡಬೇಕು. ಯಾರನ್ನು ಬಿಡಬಾರ್ದು. ನಮ್ಮ ಜನಸಂಖ್ಯೆನೇ ಕಡಿಮೆ ಆಗೋಗಿದೆ, ನಮ್ಮ ಸಂಖ್ಯೆ ಕಡಿಮೆ ಮಾಡಿಬಿಟ್ಟಿದ್ದಾರೆ, ನಮ್ಮ ಮನೆಗೆ ಬರಲಿಲ್ಲ ಅನ್ನೋ ಪಾಯಿಂಟ್ ಬೇಡ. ಈಗ ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಟು ಲೆಫ್ಟ್ ವಿಚಾರದಲ್ಲಿ ಒಂದು ದೊಡ್ಡ ಚರ್ಚೆ, ವಾದ ಎಲ್ಲ ನಡೀತು. ಮತ್ತೆ ಈಗ ಅದಕ್ಕೆ ಟೈಮ್ ಕೊಟ್ಟು, ಒಂದು ತಿಂಗಳಗಟ್ಟಲೆ ಟೈಮ್ ಕೊಟ್ಬಿಟ್ಟು ಈಗ ಮತ್ತೆ ಅದು ಪರಿಶೀಲನೆ ಆಗ್ತಾ ಇದೆ. ನಾಗಮೋಹನ್ ದಾಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದಕ್ಕೂ 100 ಕೋಟಿ ರೂಪಾಯಿ ಇದಕ್ಕೆ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಅವರು ಬಹಳ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಹೆಚ್ಚು ಕಮ್ಮಿ 95-96% ಅಷ್ಟು ಮಾಹಿತಿಯನ್ನ ಎಲ್ಲ ಮತದಾರರು ಅವರು ಆಂತರಿಕವಾದಂಥ ರಿಸರ್ವೇಶನ್ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಬಟ್ ಇದು ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ, ಯಾವುದೇ ಜಾತಿ ಇರಲಿ, ಬ್ಯಾಕ್ವರ್ಡ್ ಕ್ಲಾಸ್ ಇರಲಿ, ಜನರಲ್ ಇರಲಿ, ಎಲ್ಲರೂ ಕೂಡ ಅವರವ್ರ ಮನೆಗಳಿಗೆ ಹೋಗ್ಲಿಕ್ಕೆ, ಎಲ್ಲರೂ ಕೂಡ ಅವರವ್ರ ಹೆಸರುಗಳನ್ನ ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇವತ್ತು ಇದೆ. ನಾನು ಎಲ್ಲ ಡಿಫಿಡೆಂಟ್ ಕ್ಯಾಂಡಿಡೇಟ್ಸ್ಗೆ ಮತ್ತು ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ಹಿಂದೆ ಏನು ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಪುಸ್ತಕ ಏನು ಒಂದು ರಿಪೋರ್ಟ್ ಮಾಡಿದ್ರು, ಆ ರಿಪೋರ್ಟ್ ಪುಸ್ತಕ ನಾನು ಕಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಡ್ರೈವ್ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಎಲ್ಲ ಸಮಾಜದವ್ರಿಗೆ, ಇದು ಒಂದು ಜಾತಿ ಒಂದು ಪಾರ್ಟಿ ಅನ್ನೋದಲ್ಲ, ಎಲ್ಲರೂ ಕೂಡ ತಿಳುವಳಿಕೆ ಮಾಡಿ ನಾವು ಅವ್ರಿಗೆ ಸಾಮಾಜಿಕವಾದಂಥ ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ ಅನ್ನೋದನ್ನ ಒಂದು ಸಂದೇಶವನ್ನು ಕೊಟ್ಟು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸುವಾಗ ಆಂತರಿಕವಾಗಿ ನಮ್ಮ ಚುನಾವಣೆ ವ್ಯವಸ್ಥೆಯಲ್ಲಿ ಮತದಾನ, ಮತಗಟ್ಟೆ, ವೋಟರ್ ಲಿಸ್ಟು
ಫಾರೆಸ್ಟ್ ಇವೆಲ್ಲದೂ ಕೂಡ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ನಾನು ಕೂಡ ಒಂದು ರಿಸರ್ಚ್ ಟೀಮ್ ಮಾಡಿ ವೋಟ್ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅಂತೇಳಿ ಒಂದು ದೊಡ್ಡ ಶೋಧನೆ ಕೂಡ ನಾವು ಮಾಡ್ತೇವೆ. ಶಿಲಮೆ ಮತ್ತು ಅನೇಕ ಸಂಸ್ಥೆ ಉಪಯೋಗಿಸಿಕೊಂಡು ಬಿಜೆಪಿಯವರು ಬೇಕಾದಷ್ಟು ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೊರಟಿದ್ರು. ಅದನ್ನ ಒಂದಷ್ಟು ಫುಲ್ ತಡೆಯಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಆಫೀಸರ್ಸ್ ಎಲ್ಲ ಬಳಸ್ಕೊಂಡು ಅವರ ಕಾರ್ಯಕರ್ತ ನಾವು ಪಕ್ಷದ ಕಾರ್ಯಕರ್ತ ಇಟ್ಕೊಂಡು ಎಲ್ಲರಿಗೂ ಐಡೆಂಟಿ ಕಾರ್ಡ್ ಕೊಟ್ಬಿಟ್ಟು ಒಂದು ದೊಡ್ಡ ಬೆಂಗಳೂರು ನಗರದಲ್ಲೇ ಬಹಳ ಹೆಚ್ಚು ಕಮ್ಮಿ ಆಯಿತು. ಅದಾದ್ಮೇಲೆ ನನಗೆ ನಮ್ಮ ಮಾದೇಪುರ ಕ್ಯಾಂಡಿಡೇಟ್ ಅಸೆಂಬ್ಲಿ ಕ್ಯಾಂಡಿಡೇಟ್ ನಾಗೇಶ್ ಅವ್ರ ಪುತ್ರ ಇಲ್ಲೇ ಇದ್ದಾನೆ, ಅವರು ಬಂದು ನನಗೆ ಒಂದು ದೊಡ್ಡ ಮಾಹಿತಿ ಕೊಟ್ಟರು. ಅದನ್ನು ಕೂಡ ಪರಿಶೀಲನೆ ಮಾಡಿದ್ರು. ಬಟ್ ಅಷ್ಟೊತ್ತಿಗೆ ಅದನ್ನು ಅನೌನ್ಸ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ನ್ಯಾಯ ಒದಗಿಸ್ಕೊಡಕ್ಕಾಗಲಿಲ್ಲ. ಅದಾದ್ಮೇಲೆ ಬಹಳ ಅಂತರದಿಂದ ಸೋಲ್ಬೇಕಾದ ಪರಿಸ್ಥಿತಿ ಬಂತು. ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಅದನ್ನು ನಾವು ಪ್ರಯೋಗವನ್ನ ಮನ್ಸೂರ್ ಅಲಿ ಖಾನ್ ಅವರು ಮುಂದುವರಿಸಿದ್ರು. ಹೆಚ್ಚಿಗೆ ಮಾಹಿತಿ ಎಲ್ಲ ದೊರೆತಿದೆ. ಅದನ್ನೆಲ್ಲ ನಮ್ಮ ಪಕ್ಷದಿಂದ ನಾವೆಲ್ಲ ಇದನ್ನ ಅಧ್ಯಯನ ಮಾಡಿ ದೆಹಲಿಗೆ ತಲುಪಿದ್ದೇವೆ. ದೆಹಲಿಯವರು ಅಧ್ಯಯನ ಮಾಡಿದ್ದಾರೆ. ಅದನ್ನೇನು ಅಂತ ನಾನೀಗ ಬಿಡಿಸಿ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಯಾರ ಬಾಯಿಂದ ಬರಬೇಕು ಅವ್ರ ಬಾಯಿಂದನೇ ಬರಬೇಕು. ಅವರು ದೊಡ್ಡ ರಿಸರ್ಚ್ ಮಾಡಿದ್ದಾರೆ. ನಾವೇನೇನು ಮಾಹಿತಿ ನಾವು ಒದಗಿಸ್ಕೊಟ್ಟಿದ್ದೇವೆ ಅದ್ರ ಮೇಲೆ ಒಂದು ರಿಸರ್ಚ್ ಕೂಡ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಇದು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಕರ್ನಾಟಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ದೊಡ್ಡ ಚರ್ಚೆ ನಡೀತಾ ಇದೆ. ಇದನ್ನ ನಮ್ಮ ರಾಜ್ಯದಿಂದ ಇದನ್ನ ನಾವು ಜನರ ವಿಚಾರಕ್ಕೆ ಜಾಗೃತಿ ಮಾಡಬೇಕು ಅಂತ ಹೇಳಿ ನಾನು BLA ಮಾಡಿದ್ರೆ ಕೆಲವರು ಲೀಡ್ಗಳು MLCಗಳನ್ನ ಹಾಕ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.